ಸರ್ಪನಕಟ್ಟೆಯ ಯಲವಡಿಯಲ್ಲಿ ನಡೆದ ಐತಿಹಾಸಿಕ ಕಂಬಳ ಮಹೋತ್ಸವಕ್ಕೆ ಕುಂಟುವಾಣಿ ಕೋಣನ ಕಂಬಳದ ರೂವಾರಿ ಹಿರಿಯ ಸೋಮಯ್ಯಗೊಂಡ ಅಂಕಣ ಉದ್ಘಾಟಿಸಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಯಲವಡಿಗ ಊರಿನ ಕಂಬಳವು ಅನಾದಿ ಕಾಲದಿಂದ ನಡೆದು ಬರುತ್ತಿದ್ದು, ಗ್ರಾಮೀಣ ಕ್ರೀಡೆ ಸಂಸ್ಕೃತಿಗಳ ಸಂರಕ್ಷಣೆಗೆ ಇದು ಪ್ರಮುಖ ವೇದಿಕೆ ಆಗಿದೆ ಎಂದು ಹೇಳಿದರು. 41 ವರ್ಷಗಳಿಂದ ನಾನು ಕುಂಟುವಾಣಿಯಲ್ಲಿ ಕೋಣನ ಕಂಬಳ ನಡೆಸುತ್ತಿದ್ದೇನೆ. ಯಲವಡಿ ಕಂಬಳವೇ ನನಗೆ ಪ್ರೇರಣೆ ಎಂದು ಹೇಳಿದರು. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ ಹಲವಾರು ತಾಲೂಕುಗಳಿಂದ ಬಂದ ಕೋಣಗಳ ಭಾಗವಹಿಸುವಿಕೆಯಿಂದ ಕಂಬಳಗದ್ದೆ ಸಡಗರ ಸಂತೋಷದಿಂದ ಕಂಗೊಳಿಸಿತು. ಸಬ್ ಜೂನಿಯರ್ ವಿಭಾಗದಲ್ಲಿ ಸುಬ್ಬಯ್ಯ ನಾಯ್ಕ್ ಆಸಿಖಾನ್ ಪ್ರಥಮ, ಶಂಕುಮಾಸ್ತಿ ಸಂಕತಗುಂಡಿ ಶಿರೂರ್ ದ್ವಿತೀಯ ಸ್ಥಾನ ಪಡೆದರು. ಹಗ್ಗ ಜೂನಿಯರ್ ವಿಭಾಗದಲ್ಲಿ ದಿಗಂತ್ ಸಂಜು ಪೂಜಾರಿ ಪ್ರಥಮ, ಕೆರೆಹಿತ್ಲು ನಾಯ್ಕನಕಟ್ಟೆ, ಶಂಕರ್ ನಾಯ್ಕ್, ಹೊಳೆಗದ್ದೆ ಭಟ್ಕಳ ಇವರ ಕೋಣಗಳು ದ್ವಿತೀಯ ಸ್ಥಾನ. ಹಲಗೆ ವಿಭಾಗದಲ್ಲಿ ಪ್ರಸಗ್ ಹೆಬ್ಬಾರ್ ತಲಾಂದ್ ಪ್ರಥಮ, ಶಂಕ ಮಹಾಸತಿ ಗೊರಟೆ ದ್ವಿತೀಯ ಸ್ಥಾನ ಗಳಿಸಿದೆ. ನೋಡಿ, ಕಂಬಳ ಅಂತ ಹೇಳಿದ್ರೆ ಭಟ್ಕಳ ತಾಲೂಕಿನಲ್ಲಿ ಸೌತ್ ಕೇಂದ್ರ ಬಿಟ್ಟರೆ ಮೇಲೆ ನಮ್ಮ ಭಟ್ಕಳ ತಾಲೂಕಿನಲ್ಲಿ ಈ ಯಲವಡಿ ಬೆಳಗ್ಗೆ ಏರಿಯಾದಲ್ಲಿ ಇದು ಒಂದು 500 ವರ್ಷದ ಇತಿಹಾಸ ಇದೆ. 500 ವರ್ಷದಿಂದ ಈ ಕಂಬಳ ನಿರಂತರ ಗ್ರಾಮೀಣ ಮಟ್ಟದ ಮೂಲ ನಿವಾಸಿಗಳ ಹಿಂದುಳಿದ ವರ್ಗ, ಇದಕ್ಕೆ ಯಾವುದೇ ಜಾತಿ ಮತ ಭೇದ ಇಲ್ಲ. ಇದಕ್ಕೆ ಕೋಣಗಳ ಮಾಲಕರಿಗೆ ನಾನು ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ವಿಜೃಂಭಣೆಯ ಓಟದಲ್ಲಿ 40ಕ್ಕೂ ಹೆಚ್ಚು ಕೋಣಗಳು ಭಾಗವಹಿಸಿ ಪ್ರೇಕ್ಷಕರನ್ನು ಕಣ್ಣಾರೆ ಸೆಳೆದವು. ಹಗ್ಗ ಜಗ್ಗಾಟ ಸೇರಿದಂತೆ ಹಲವು ಗ್ರಾಮೀಣ ಕ್ರೀಡೆಗಳ ಜಾತ್ರೆಯು ಗದ್ದೆಯಲ್ಲಿ ಜರುಗಿತು. ನೂರಾರು ಮಂದಿ ಪ್ರೇಕ್ಷಕರು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಕಂಬಳ ಸಮಿತಿಯ ಅಧ್ಯಕ್ಷ ಮಾದೇವ್ ಗೋಯ್ತಪ್ಪ ನಾಯ್ಕ್, ಉಪಾಧ್ಯಕ್ಷ ವಾಸು ಮಾಸ್ತಿಗೊಂಡ, ಕಾರ್ಯದರ್ಶಿ ಸುಬ್ರಾಯ್ ನಂದಯ್ಯ ನಾಯ್ಕ್, ಮಾಸ್ತಯ್ಯ ನಂದಯ್ಯ ನಾಯ್ಕ್, ಮಂಜುನಾಥ್ ನಾಯ್ಕ್ ಕರಾವಳಿ, ಗೋಯ್ತಪ್ಪ ನಾಯ್ಕ್ ಯಲವಡಿ, ಮಂಜುನಾಥ್ ನಾಯ್ಕ್, ಮಾಸಿ ಭೀಮ್ಗೊಂಡ ಸೇರಿದಂತೆ ಸಮಿತಿ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಭಟ್ಕಳ.